ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 14 ಕಪ್ಪೆಯ ಹಾಡು ಪದ್ಯದ ಪ್ರಶ್ನೋತ್ತರಗಳು, ಅಭ್ಯಾಸ, ಭಾಷಾಭ್ಯಾಸ ಹಾಗೆ ಸಾಮರ್ಥ್ಯಾಧಾರಿತ ಅಭ್ಯಾಸ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ. ಅದರಲ್ಲಿ ಆ ವಿಭಾಗ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಕಪ್ಪೆಯ ಬಣ್ಣ ಯಾವುದು? ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣ. ಕಪ್ಪೆಯ ಕಣ್ಣು ಹೇಗಿದೆ? ಕಪ್ಪೆಯ ಕಣ್ಣು ನೀಲಿಯಾಗಿದೆ. ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ? ಕಪ್ಪೆಯು ಸಂಜೆಯ ಹೊತ್ತಿನಲ್ಲಿ ಕೆರೆಯ ಬಳಿ ಕಾಣಿಸುತ್ತದೆ. ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ. ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗೆ ವಾಸಿಸುತ್ತದೆ. ಕಪ್ಪೆಯ ಗೆಳೆಯ ಯಾರು? ರೈತನು ಕಪ್ಪೆಯ ಗೆಳೆಯನಾಗಿದ್ದಾನೆ. ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ರೈತ ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಮೊದಲನೇ ಪ್ರಶ್ನೆ ಉತ್ತರ, ಕವಿಯು ಕಪ್ಪೆ ಮಣ್ಣಿನ ಬಣ್ಣದಾಗಿದೆ ಮತ್ತು ನೀಲಿ ಕಣ್ಣುಗಳನ್ನು ಹೊಂದಿದೆ ಹಾಗೂ ಕಪ್ಪೆಯು ಸಣ್ಣ ಜೀವಿ ಎಂದು ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ? ತುಂಟ ಹುಡುಗ ಬಂದಾಗ ಕಪ್ಪೆಯು ಆ ಹುಡುಗ ಕಲ್ಲು ಎಸೆಯುವನು ಎಂಬುದಕ್ಕಾಗಿ ಕಪ್ಪೆ ದೂರ ಜಿಗಿಯುತ್ತದೆ. ಈ ವಿಭಾಗ ಬಿಟ್ಟ ಪದ ತುಂಬು. ಮೊದಲನೇ ಪ್ರಶ್ನೆ, ಮಣ್ಣ ಬಣ್ಣ ಡ್ಯಾಶ್ ಕಣ್ಣ ನೀಲಿ ಕಣ್ಣ. ಬಿತ್ತಿ ಬೆಳೆವ ಡ್ಯಾಶ್ ರೈತ ಹಳ್ಳಿ ರೈತ. ಅವನು ಬರಲು ಡ್ಯಾಶ್ ದೂರ 3. ಅದೋ ನೋಡು ಡ್ಯಾಶ್ ರಾಯ ಕೆರೆ ರಾಯ. ಸಂಜೆ ಹೊತ್ತು ಡ್ಯಾಶ್ ಸುತ್ತು ಕೆರೆಯ ಸುತ್ತು. ಸಾಮರ್ಥ್ಯಾಧಾರಿತ ಅಭ್ಯಾಸ. ಇಲ್ಲಿ ನೀಡಿರುವ ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ಮಾದರಿಯಂತೆ ಬರೆಯಿರಿ. ಶಾಲೆ, ಶಿಕ್ಷಕ, ಮಕ್ಕಳು, ಪುಸ್ತಕ, ಪೆನ್ ಅಂತ ಇದೆ. ಇಲ್ಲಿ ಮನೇಲಿ ಯಾರು ಇರ್ತಾರೆ ಅಂದರೆ ಮನೆಯಲ್ಲಿ ತಂದೆ, ತಾಯಿ, ಅಕ್ಕ ಈ ಥರ. ಕಾಡಲ್ಲಿ ಏನೇನಿರುತ್ತೆ? ಮರ, ಆನೆ, ಜಿಂಕೆ. ಕಾರು, ಬಸ್ಸು, ಸ್ಕೂಟರ್, ರಿಕ್ಷಾ. ಅಂಗಡಿಯಲ್ಲಿ ಮಾಲೀಕ, ಆಳು, ಗಿರಾಕಿ. ಇದಿಷ್ಟು ಆ ವಿಭಾಗ. ಆ ವಿಭಾಗ ನೋಡೋದಾದರೆ ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ 2 ವಾಕ್ಯಗಳಲ್ಲಿ ಬರೆಯಿರಿ. ಚೀಲ, ರೈತ ಬೆಳೆದ ಕಾಳನ್ನು ಚೀಲದಲ್ಲಿ ತುಂಬುತ್ತಾನೆ. ರಾಜ ಸಂತೆಗೆ ಹೋಗುವಾಗ ಚೀಲ ತೆಗೆದುಕೊಂಡು ಹೋಗುತ್ತಾನೆ. ಹೂ, ನಮ್ಮ ಮನೆಯ ಅಂಗಳದಲ್ಲಿ ಮಲ್ಲಿಗೆ ಹೂ ಬಿಟ್ಟಿದೆ. ಮಾರುಕಟ್ಟೆಯಲ್ಲಿ ಹೂಗಳನ್ನು ಮಾರುವರು. ನಮ್ಮ ಶಾಲೆಯು ಮನೆಯ ಹತ್ತಿರವಿದೆ. ಶಾಲೆಗೆ ಹೋಗುವಾಗ ಸಮವಸ್ತ್ರ ಧರಿಸಬೇಕು. ಈ ವಿಭಾಗ ನೀಡಿರುವ ಚಿತ್ರವನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಬರೆಯಿರಿ ಅಂತ. ಬೆಟ್ಟದ ಪಕ್ಕದ ಮೈದಾನದಲ್ಲಿ ಮಕ್ಕಳೆಲ್ಲ ಗಾಳಿಪಟ ಹಾರಿಸುತ್ತಿರುವರು. ಮಕ್ಕಳು ಮರದ ಬಳಿ ನಿಂತು ಗಾಳಿಪಟ ಹಾರಿಸುತ್ತಿರುವರು. ನಾಯಿಯು ಗಾಳಿಪಟದ ದಾರವನ್ನು ಹಿಡಿದು ಗಾಳಿಪಟ ಹಾರಿಸುತ್ತಿದೆ. 4 ಮಂದಿ ಮಕ್ಕಳು ಗಾಳಿಪಟದೊಂದಿಗೆ ಆಟವಾಡುತ್ತಿದ್ದಾರೆ. ಗಾಳಿಯಲ್ಲಿ 4 ಪಕ್ಷಿಗಳು ಹಾಡುತ್ತಿವೆ. ಇದಿಷ್ಟು ಚಿತ್ರನೋಟ, ನಾನಿಷ್ಟು ಬರೆದಿದ್ದೀನಿ. ಭಾಷಾಭ್ಯಾಸ. ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು. ಮಾದರಿ, ಹುಡುಗ ಕಲ್ಲು ಎಸೆಯುವನು, ಹಾಗೆ ಹುಡುಗಿ ಕಲ್ಲು ಎಸೆಯುವಳು. ಮೊದಲನೇ ಪ್ರಶ್ನೆ, ಗೆಳೆಯ ಆಡಲು ಕಾಯುತ್ತಿರುವನು. ಇಲ್ಲಿ ಗೆಳತಿ ಆಡಲು ಕಾಯುತ್ತಿರೋಳು. ಗೆಳತಿ ಬರೀರಿ. ತುಂಟ ಕಲ್ಲು ಎಸೆಯುವನು, ತುಂಟಿ ಕಲ್ಲು ಎಸೆಯುವಳು. ತುಂಟಿ ಅಂತ ಬರಿಬೇಕು. ಅವನು ಊರಿಗೆ ಬಂದನು, ಅವಳು ಊರಿಗೆ ಬಂದಳು. ಅಪ್ಪ ಕೆಲಸಕ್ಕೆ ಹೋದನು, ಅಮ್ಮ ಕೆಲಸಕ್ಕೆ ಹೋದಳು. ನೆಕ್ಸ್ಟ್ ಭಾಷಾಭ್ಯಾಸ, ಭಾಷಾ ಚಟುವಟಿಕೆ. ಪ್ರಾಸಪದಗಳನ್ನು ಹೊಂದಿಸಿ ಬರೆಯಿರಿ. ಆ ಮತ್ತು ಆ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಕಣ್ಣ ಬಣ್ಣ ಹೀಗೆ ಬರಿಬೇಕು. ಕಣ್ಣ ಬಣ್ಣ. ಹೊತ್ತು ಸುತ್ತು. ಕೆರೆಯ ಬಿಡುವ, ಕೆರೆಯ ನೆರೆಯ. ಸುಡುವ ಬಿಡುವ. ಬರಲು ತರಲು. ಇದಿಷ್ಟು ಆದ ಮೇಲೆ ಆ ವಿಭಾಗ. ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ. ಪ್ರಾಸಪದ ಇದು ಬಾರಿ ಹಾರಿ ಹೀಗೆ, ಸೇರಿ ಮಾರಿ ಹೀಗೆ. ಇಲ್ಲಿ ನಾನು ಅಂತ ಕೊಟ್ಟಿದ್ದಾರೆ. ನಾನು ನೀನು, ಅವನು ಸೀನು. ದೂರ ಹತ್ತಿರ. ಸಮಾಗ ಮಧುರ. ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆಯಿರಿ.
ಸೊ ಇಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ. ಕಾಯುತ್ತಾ ಇರುವೆ ಪ್ಲಸ್ ಇರುವೆನು, ಕಾಯುತ್ತಿರುವೆನು. ಬರುತ್ತಾ ಪ್ಲಸ್ ಇರುವೆನು, ಬರುತ್ತಿರುವೆನು. ನೋಡುತ್ತಾ ಪ್ಲಸ್ ಇರುವೆನು, ನೋಡುತ್ತಿರುವೆನು. ವಾಸಿಸುತ್ತಾ ಪ್ಲಸ್ ಇರುವೆನು, ವಾಸಿಸುತ್ತಿರುವೆನು. ಇದಿಷ್ಟು. ಇದಾದ ಮೇಲೆ ಚಟುವಟಿಕೆ ಎಂಬ ಕಾಲಮ್ ಕೊಟ್ಟಿದ್ದಾರೆ ನೋಡ್ಬೋದು ಅಲ್ಲಿ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯ ಜಲಚರಗಳ ಚಿತ್ರಗಳನ್ನು ಸಂಗ್ರಹಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟವಾಗುತ್ತೆ ಆ ಪಕ್ಷಿ ಅಥವಾ ಪ್ರಾಣಿಯ ಚಿತ್ರವನ್ನು ಬಿಡಿಸ್ಬೇಕು. ನಾನಿಲ್ಲಿ ಪಕ್ಷಿ ಮತ್ತು ಇಲ್ಲಿ ಒಂದು ಬೆಕ್ಕು ನಾಯಿ ಚಿತ್ರವನ್ನು ಬಿಡಿಸಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಚಿತ್ರವನ್ನು ಬಿಡಿಸಿ. ಸೊ ಇದರೊಂದಿಗೆ ಕಪ್ಪೆಯ ಹಾಡು, ಪದ್ಯದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಾಮರ್ಥ್ಯ ಆಧಾರಿತ ಅಭ್ಯಾಸ ಎಲ್ಲ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.